ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಎಜುಕೇಟ್ ಕರ್ನಾಟಕ ಚಾನಲ್ಗೆ ಸ್ವಾಗತ. ನೀವು ಕರ್ನಾಟಕ ರಾಜ್ಯದಲ್ಲಿ 2024 ಮತ್ತು 25ನೇ ಸಾಲಿಗೆ ಸಂಬಂಧಿಸಿದಂತೆ ಫಸ್ಟ್ PUC ಹಾಗೆ ಸೆಕೆಂಡ್ PUC ಸ್ಟಡಿ ಮಾಡ್ತಾ ಇದ್ರೆ ಸ್ಟ್ರೀಮ್ ಯಾವುದೇ ಆಗಿರಲಿ, ಸೈನ್ಸ್, ಕಾಮರ್ಸ್, ಆರ್ಟ್ಸ್, ಯಾವುದೇ ಸ್ಟ್ರೀಮ್ ಆಗಿರಲಿ, ನೀವು PUC ಸ್ಟಡಿ ಮಾಡ್ತಾ ಇದ್ರೆ ಮುಂದೆ ಫಸ್ಟ್ ಟೆಸ್ಟ್ ಆಗುತ್ತೆ. ಆಗಸ್ಟ್ನಲ್ಲಿ ನಿಮಗೆ ಫಸ್ಟ್ ಟೆಸ್ಟ್ ನಡೆಸ್ತಾರೆ. ಆ ಟೆಸ್ಟ್ನ ಮಾರ್ಕ್ಸ್ ಕೂಡ ನಿಮಗೆ ಫೈನಲ್ ರಿಸಲ್ಟ್ಗೆ ಆ್ಯಡ್ ಆಗುತ್ತೆ. ಇಂಟರ್ನಲ್ ಮಾರ್ಕ್ಸಲ್ಲಿ ಕೌಂಟ್ ಮಾಡಲಾಗುತ್ತೆ. ಅದಕ್ಕೋಸ್ಕರ ಈ ಫಸ್ಟ್ ಟೆಸ್ಟ್ ಏನಿದೆ ಅದನ್ನು ಕೂಡ ನೀವು ತುಂಬ ಚೆನ್ನಾಗಿ ಬರೀಬೇಕು. ಅದಕ್ಕೆ ಪ್ರಿಪ್ರೇಷನ್ ಈಗಿನಿಂದನೇ ಸ್ಟಾರ್ಟ್ ಮಾಡಿ. ಅಂದರೆ ಕ್ಲಾಸಲ್ಲಿ ಕೊಡುವಂತಹ ನೋಟ್ಸ್ ಆಗಿರ್ಬೋದು, ಅಥವಾ ನಿಮ್ಮ ಹತ್ರ ಯಾವ್ದಾದ್ರು ನೋಟ್ಬುಕ್ ಇದ್ದರೆ, ಸೀನಿಯರ್ಸಿಂದ ನೋಟ್ಸನ್ನು ಪಡೆದುಕೊಂಡಿದ್ರೆ, ಸೊ ಅದನ್ನು ಚೆನ್ನಾಗಿ ಓದಿ ಕರೆಕ್ಟಾಗಿ ಕ್ವಶನ್ ಪೇಪರ್, ಪ್ಯಾಟ್ರನ್, ನಂತರ ಯಾವ ಚಾಪ್ಟರಿಂದ ಎಷ್ಟು ಮಾರ್ಕ್ಸ್ ಬರುತ್ತೆ, ಈ ಎಲ್ಲ ವಿಷಯಗಳನ್ನು ತಿಳಿದುಕೊಂಡು ಚೆನ್ನಾಗಿ ಪ್ರಿಪೇರ್ ಆಗಿ ಎಕ್ಸಾಮನ್ನು ಬರೀರಿ. ಯಾಕಂತ ಹೇಳಿದ್ರೆ ಈಗಾಗಲೇ ಹೇಳಿದೆ ಅಲ್ವಾ, ಫಸ್ಟ್ ಟೆಸ್ಟ್ ಮಾರ್ಕ್ಸು ಕೂಡ ನಿಮ್ಮ ಫೈನಲ್ ರಿಸಲ್ಟ್ಗೆ ಆ್ಯಡ್ ಆಗುತ್ತೆ. ಯಾಕಂತ ಹೇಳಿದ್ರೆ ಹಿಂದಿನ ವರ್ಷಗಳ ವಿದ್ಯಾರ್ಥಿಗಳು ಈಗ ಫೈನಲ್ ಎಕ್ಸಾಮ್ ಬರಲಿ ಅವಾಗ ಓದ್ತೀನಿ ಆ ರೀತಿ ಟೈಮ್ ವೇಸ್ಟ್ ಮಾಡ್ತಿದ್ರು. ಬಟ್ ನಿಮ್ಗೆ ಆ ರೀತಿ ಅವಕಾಶ ಇಲ್ಲ. ಯಾಕಂತ ಹೇಳಿದ್ರೆ ನೀವು ಎಲ್ಲ ಎಕ್ಸಾಮನ್ನು ತುಂಬ ಚೆನ್ನಾಗಿ ಮಾಡಿದ್ರೆ ಮಾತ್ರ ಮುಂದೆ ಫೈನಲ್ ರಿಸಲ್ಟ್ ಚೆನ್ನಾಗಾಗುತ್ತೆ. ನಂತರ ಈ ಒಂದು ಫಸ್ಟ್ ಟೆಸ್ಟ್ ಏನಿದೆ ಅದನ್ನು ಆಗಸ್ಟ್ 10ರಿಂದ ಆಗಸ್ಟ್ 13 ಒಳಗಡೆ ನಡೆಸ್ಲಿಕ್ಕೆ ಹೇಳಿದ್ದಾರೆ. ಅಂದರೆ 3 ದಿನಗಳ ಕಾಲ ಎಕ್ಸಾಮ್ ನಡೆಯುತ್ತೆ. ಹಾಗಿದ್ರೆ ಟೈಮ್ ಟೇಬಲ್ ಏನು ಕೊಟ್ಟಿದ್ದಾರೆ ಆಗಸ್ಟ್ 10ರಿಂದ ಆಗಸ್ಟ್ 13 ಅಂತ, ಇದು ನಮ್ಮ ಶಿಕ್ಷಣ ಇಲಾಖೆಯಿಂದ ನೀಡಿರೋದು. ಹಾಗಿದ್ರೆ ನಿಮಗೆ ಯಾವ ದಿನಾಂಕಕ್ಕೆ ಯಾವ ವಿಷಯದ ಎಕ್ಸಾಮ್ ಆಗುತ್ತೆ, ಕನ್ನಡ ಯಾವಾಗ ಆಗುತ್ತೆ, ನಂತರ ಇಂಗ್ಲೀಷ್ ಎಕ್ಸಾಮ್ ಯಾವಾಗ ಆಗುತ್ತೆ, ಫಿಸಿಕ್ಸ್ ಯಾವಾಗ ಆಗುತ್ತೆ, ಮ್ಯಾಥಮೆಟಿಕ್ಸ್ ಯಾವಾಗ ಆಗುತ್ತೆ, ಹಿಸ್ಟ್ರಿ, ಎಕನಾಮಿಕ್ಸ್, ಈ ಎಲ್ಲ ಸಬ್ಜೆಕ್ಟ್ಗಳ ಎಕ್ಸಾಮ್ ಯಾವಾಗ ಆಗುತ್ತೆ ಅಂತ ನಿಮ್ಮ ಕಾಲೇಜಲ್ಲಿ ತಿಳಿಸ್ತಾರೆ. ಕಾಲೇಜಿನ ನೋಟಿಸ್ ಬೋರ್ಡ್ಗೆ ಆ ಒಂದು ಎಕ್ಸಾಮ್ನ ಟೈಮ್ ಟೇಬಲ್ ಹಾಕ್ತಾರೆ. ಮೇ ಬಿ ಆಗಸ್ಟ್ ಫಸ್ಟ್ ವೀಕಲ್ಲಿ ಎಕ್ಸಾಮ್ನ ಟೈಮ್ ಟೇಬಲ್ ಅನ್ನು ನೋಟಿಸ್ ಬೋರ್ಡಿಗೆ ಹಾಕ್ತಾರೆ. ಸರಿನಾ? ಅವಾಗ ಅದನ್ನು ತಿಳಿದುಕೊಂಡು ನೀವು ಎಕ್ಸಾಮ್ ಬರೀಬೋದು. ಪ್ರಿಪ್ರೇಷನ್ ಈಗಿಂದ ಸ್ಟಾರ್ಟ್ ಮಾಡಿ. ನಂತರ ಎಕ್ಸಾಮ್ ಪ್ರಿಪ್ರೇಷನ್ ಬಗ್ಗೆ ಏನಾದರೂ ಡೌಟ್ ಇದ್ರೆ ಕಮೆಂಟ್ ಬಾಕ್ಸ್ ತಿಳಿಸಿ. ಮುಂದಿನ ದಿನಗಳಲ್ಲಿ ವಿಡಿಯೋ ಮಾಡಿ ಅವುಗಳ ಇನ್ಫಾರ್ಮೇಷನ್ ನಿಮ್ಗೆ ತಿಳಿಸ್ತೀವಿ. ಸರಿನಾ? ನಂತರ ಈ ಚಾನಲ್ ವಿಸಿಟ್ ಮಾಡಿದ್ರೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಆಲ್ ದ ಬೆಸ್ಟ್. ಜೈ ಹಿಂದ್. ವಂದೇ ಮಾತರಂ.